ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆ ಲಿಸ್ಟ್ ಲೀಕ್ ಆಗಿದೆ. 2 ಲಿಸ್ಟ್ ಲೀಕ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಹರಿದಾಡ್ತಿದೆ. ಯಾರು ಗೆಲ್ಲೋದು, ಯಾರು ವಿನ್ನರು, ಯಾರು ರನ್ನರು, ಇವಾಗ ಇದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇವಾಗ ಈ 2 ಲಿಸ್ಟ್ ಲೀಕ್ ಆಗಿರೋದ್ರಲ್ಲಿ 2 ಲಿಸ್ಟ್ ಅಲ್ಲೂ 4 ಜನ ಸ್ಪರ್ಧಿಗಳನ್ನ ಲೀಕ್ ಮಾಡಿದ್ದಾರೆ. ಈ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರು ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ 2 ಲಿಸ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನಗೆ ಬಿಗ್ ಬಾಸ್ ಟೀಮ್ ಮೇಲೆ ನಂಬಿಕೆ ಇಲ್ಲ. ನೀವು ಕೇಳೋದಾದ್ರೆ ನನಗೆ ಬಿಗ್ ಬಾಸ್ ಟೀಮ್ ಮೇಲೆ ನಂಬಿಕೆ ಇಲ್ಲ. ಅದರಲ್ಲಂತೂ ಈ ಸಲ ಅಂತೂ ತುಂಬಾ ಹೊರಗಡೆಯಿಂದ ಬಂದಿರೋ ಬೇರೆ ಸ್ಟೇಟ್ ಅವರೇ ನಡೆಸ್ತಿರೋದು ಇಲ್ಲಿ ಬಿಗ್ ಬಾಸ್ ಕನ್ನಡನ. ನಂಬಕ್ಕೆ ಆಗ್ತಿಲ್ಲ. ಮತ್ತೆ ಎಷ್ಟೋದನ್ನ ಸರಿಯಾಗಿ ಅವ್ರು ಎಡಿಟೇ ಮಾಡ್ತಿಲ್ಲ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಷ್ಟೊಂದನ್ನ ಕಟ್ ಮಾಡಿದ್ದಾರೆ, ನಮಗೆ ಕ್ಲಾರಿಟಿನೇ ಕೊಡ್ತಿಲ್ಲ ಬಿಗ್ ಬಾಸ್. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಈ ವಿಡಿಯೋದಲ್ಲಿ 2 ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ, 4 ಜನ ಯಾರ್ಯಾರಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಒಂದು ಲಿಸ್ಟ್ ಲೀಕ್ ಆಗಿರೋ ಪ್ರಕಾರ ಆ ಲಿಸ್ಟ್ ಅಲ್ಲಿ ಇರೋದು, ಇವಾಗ ಇಲ್ಲಿ ನೋಡೋದಾದ್ರೆ 2 ಲಿಸ್ಟ್ ಅಲ್ಲೂ ಇವರಿಬ್ರು ಕಾಮನ್. ಇವರಿಬ್ರು ಇಲ್ಲದೆ ಬಿಗ್ ಬಾಸ್ ಫಿನಾಲೆ ನಡೆಯಲ್ಲ. ಯಾಕಂದ್ರೆ ಅವ್ರಿಗೆ ಹೊರಗಡೆ ಬರ್ತಿರೋ ಓಟ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಸರ್ವೇದಲ್ಲೂ ಅವ್ರಿಗೆ ಅಷ್ಟೊಂದು ಓಟ್ಸ್ ಬರ್ತಿದೆ. ಅವ್ರನ್ನಂತೂ ಬಿಡಕ್ ಸಾಧ್ಯನೇ ಇಲ್ಲ. ಅದ್ ನಿಮ್ಮೆಲ್ಲರಿಗೂ ಗೊತ್ತು. ಅದು ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್, ಇವ್ರಿಗಂತೂ ಜಾಸ್ತಿ ಓಟ್ಸ್ ಬರ್ತಿದೆ. ಅಕಸ್ಮಾತ್ ಬಿಗ್ ಬಾಸ್ ಕೂಡ ಅವ್ರನ್ನ ಫಿನಾಲೆ ಕರ್ಕೊಂಡ್ ಬರ್ಬಾರ್ದು ಅಂತ ಏನಾದ್ರು ಪ್ರಯತ್ನ ಮಾಡಿದ್ರೆ ಅದು ನಡೆಯಲ್ಲ, ಜನ ನಂಬಲ್ಲ. ಯಾಕಂದ್ರೆ ಹೊರಗಡೆ ಅಷ್ಟೊಂದು ಕ್ರೇಜ್ ಇರುವಾಗ ಇವ್ರಿಬ್ರಿಗೆ ಜಾಸ್ತಿ ಕ್ರೇಜ್ ಇರೋದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಇವ್ರಿಬ್ರಲ್ಲಿ ಅಕಸ್ಮಾತ್ ಒಬ್ರು ಫಿನಾಲೆಗೆ ಬರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಟೀಮ್ ಮೇಲೆ ಇರೋ ನಂಬಿಕೆನ ಎಷ್ಟೋ ಜನ ಕಳ್ಕೊಂತಾರೆ. ಯಾಕಂದ್ರೆ ಹೊರಗಡೆ ಅವ್ರಿಗೆ ಆ ರೀತಿ ಕ್ರೇಜ್ ಇದೆ. ಇವ್ರಿಬ್ರಲ್ಲಿ ಒಬ್ರು ಮಿಸ್ ಆದ್ರೂ ಕೂಡ ಅದು ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಅದು ನಿಮಗೆ ಗೊತ್ತಿದೆ. ತ್ರಿವಿಕ್ರಮ್ ಮತ್ತೆ ಹನುಮಂತಣ್ಣಗ್ ಬರ್ತಿರೋ ಓಟ್ಸ್ ಆ ರೀತಿ ಇದೆ. ಇವರಿಬ್ರು ಕೂಡ 2 ಲಿಸ್ಟ್ ಅಲ್ಲೂ ಇದ್ದಾರೆ. 3ನೇವ್ರು ಯಾರಪ್ಪ ಅಂದ್ರೆ ಭವ್ಯಗೌಡ ಅವರು ಬರ್ತಾರಂತೆ ಫಿನಾಲೆಗೆ ಅಂತ 2 ಲಿಸ್ಟ್ ಅಲ್ಲೂ ಹೇಳ್ತಿದ್ದಾರೆ. ಭವ್ಯಗೌಡ ಅವರು ಫಿನಾಲೆಗೆ ಬಂದೇ ಬರ್ತಾರಂತ. ಇನ್ನೊಂದು ಲಿಸ್ಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಉಗ್ರಂ ಮಂಜು ಅವ್ರು ಬರ್ತಾರಂತೆ. ಇನ್ನೊಂದು ಲಿಸ್ಟ್ ಅಲ್ಲಿ ಉಗ್ರಂ ಮಂಜು ಬದಲಿಗೆ ಧನರಾಜ್ ಆಚಾರ್ ಅವರು. ಇಲ್ಲಿ ಮೋಕ್ಷಿತ್ ಅವ್ರ ಹೆಸರಿಲ್ಲ, ಏನು ಇಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು. ಇದು ಯಾವ ಸರ್ವೇನೂ ಅಲ್ಲ, ಏನು ಅಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು. ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಅದು ಈ ರೀತಿ ಹರಿದಾಡ್ತಿದೆ. ಯಾರು ವಿನ್ನರ್ ಆಗ್ಬೋದು, ಯಾರು ರನ್ನರ್ ಆಗ್ಬೋದು ಅಂತ ನನ್ನ ಪ್ರಕಾರ ನೀವು ಕೇಳೋದಾದ್ರೆ ಒಬ್ರು ವಿನ್ನರು ಒಬ್ರು ರನ್ನರು. ಅದ್ರಲ್ಲಿ ಹನುಮಂತಣ್ಣ ವಿನ್ನರ್ ಆಗ್ಬೋದು, ಇಲ್ಲ ತ್ರಿವಿಕ್ರಮ್ ಅವ್ರು ವಿನ್ನರ್ ಆಗ್ಬೋದು. ಇವ್ರಿಬ್ರಲ್ಲೇ ವಿನ್ನರು ರನ್ನರು ಅಂತ ನನಗೆ ಅನಿಸ್ತಿದೆ. ನಾನು ಎಲ್ಲ ಸೋಷಿಯಲ್ ಮೀಡಿಯಾದು ಕಲೆಕ್ಟ್ ಮಾಡಿ ನಿನ್ನೆ ನಿಮಗೆ ತಿಳಿಸಿದ್ದೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಸ್ ಪರ್ಸೆಂಟೇಜ್ ಬಂದಿದೆ ಅಂತ. ಓವರ್ ಆಲ್ 93 days ಅದು ನಾನ್ ನೋಡಿರೋ ಪ್ರಕಾರ ಇವರಿಬ್ರಿಗೆ ಜಾಸ್ತಿ ಕ್ರೇಜ್ ಇರೋದು. ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಬಿಗ್ ಬಾಸ್ ಟೀಮ್ ನಂತೂ ತುಂಬಾ ನಂಬಕ್ಕೆ ಆಗ್ತಿಲ್ಲ. ಇವಾಗ ಐಶ್ವರ್ಯ ಅವರು ಮನೆಯಿಂದ ಹೊರಗೆ ಬಂದಿದ್ದಾರೆ. ಆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆನೂ ಮಾತಾಡಿದ್ದಾರೆ. ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಆ ಕ್ಯಾಪ್ಟನ್ಸಿ ಟಾಸ್ಕ್ ಚರ್ಚೆ ನಡೆಯುತ್ತಲ್ಲ ಸಾಟರ್ಡೆ ನಡೀತಲ್ಲ, ಅದ್ರಲ್ಲಿ ಎಷ್ಟೊಂದನ್ನ ಬಿಗ್ ಬಾಸ್ ಕಟ್ ಮಾಡಿದ್ದಾರೆ. ಅದನ್ನ ಏನು ಕಟ್ ಮಾಡಿದ್ದಾರೆ, ಏನು ಕ್ಲಾರಿಟಿ ಕೊಡ್ತಿಲ್ಲ ಬಿಗ್ ಬಾಸ್. ಫಸ್ಟ್ ಆಫ್ ಆಲ್ ಕ್ಲಾರಿಟಿನೇ ಕೊಡ್ತಿಲ್ಲ. ಎಷ್ಟೊಂದು ವಿಷಯದಲ್ಲಿ ಕ್ಲಾರಿಟಿನೇ ಕೊಡ್ತಿಲ್ಲ. ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಏನ್ ಕ್ಲಾರಿಟಿ ಕೊಟ್ಟಿಲ್ಲ ಬಿಗ್ ಬಾಸ್ ಅಂತ. ಯಾಕಂದ್ರೆ ಹೊರಗಡೆ ಕುತ್ಕೊಂಡು ನೋಡ್ತಿರೋ ವೀಕ್ಷಕರು ಕೇವಲ 1 ಗಂಟೆ ನಡೆಯೋ ಪ್ರೋಗ್ರಾಮ್ನ, ಅಂದ್ರೆ 1.5 ಗಂಟೆ ಬರೋದು, ಅದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ನೀವು ತೆಗೆದ್ರೆ 1 hour ಅಷ್ಟೇ ಪ್ರೋಗ್ರಾಮ್. 1 hour ಅಲ್ಲೇ ಆ ವ್ಯಕ್ತಿಯ ವ್ಯಕ್ತಿತ್ವ ಇಂಥದ್ದು ಅಂತೆಲ್ಲ ಜಡ್ಜ್ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಕ್ಲಾರಿಟಿ ಎಷ್ಟೊಂದನ್ನು ಬಿಗ್ ಬಾಸ್ ಕೊಡ್ತಿಲ್ಲ. ಅಟ್ಲೀಸ್ಟ್ ಸಾಟರ್ಡೆ ಎಪಿಸೋಡ್ ಅಲ್ಲಾದ್ರು, ಕಿಚ್ಚನ ಪಂಚಾಯತಿ ಅಲ್ಲಾದ್ರು ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ಬೇಕಲ್ಲ, ಅಲ್ಲೂ ಕೂಡ ಎಷ್ಟೊಂದನ್ನು ಕಟ್ ಮಾಡ್ತಿದ್ದಾರೆ. ಅದ್ ಏನಕ್ಕೆ ಹಂಗ್ ಮಾಡ್ತಿದಾರೋ ಅರ್ಥನೇ ಆಗ್ತಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಟೀಮ್ ಅಂತೂ ಅದ್ ಏನಕ್ಕೆ ಹಂಗ್ ಮಾಡ್ತಿದ್ದಾರೆ, ಏನಕ್ಕೆ ಕಟ್ ಮಾಡ್ತಿದ್ದಾರೆ, ಏನಕ್ಕೆ ಕ್ಲಾರಿಟಿ ಕೊಡ್ತಿಲ್ಲ. ನನಗಂತೂ ಈ ಬಿಗ್ ಬಾಸ್ ಟೀಮ್ ಏನ್ ತೋರಿಸ್ಬೇಕೋ ಜನರಿಗೆ ಅದನ್ನ ತೋರಿಸ್ತಿಲ್ಲ, ಕ್ಲಾರಿಟಿ ಕೊಡ್ತಿಲ್ಲ. ಜನರಲ್ಲೇ ಪ್ರಶ್ನೆ ಮಾಡೋ ರೀತಿ ಮಾಡ್ತಿದ್ದಾರೆ ಈ ಬಿಗ್ ಬಾಸ್ ಟೀಮ್, ಏನು ಕ್ಲಾರಿಟಿ ಕೊಡ್ತಿಲ್ಲ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗ ಈ 2 ಲಿಸ್ಟ್ ಹರಿದಾಡ್ತಿದೆ. ಇದು ಫೇಕಾ ರಿಯಲ್ ಗೊತ್ತಿಲ್ಲ ಅದ್ ನನಗೆ. ತ್ರಿವಿಕ್ರಮ್ ಅವರು, ಹನುಮಂತಣ್ಣ ಮತ್ತೆ ಭವ್ಯ ಅವ್ರು ಬರೋದು ಫಿಕ್ಸ್ ಅಂತೆ. ಉಗ್ರ ಮಂಜು ಅಥವಾ ಧನರಾಜ್ ಆಚಾರ್ ಅವ್ರು ಬರ್ತಾರಂತೆ. ಇದು ಟಾಪ್ 4. ಇವ್ರು 4 ಜನ ಅಂತೂ ಫಿನಾಲೆಯಲ್ಲಿ ಇದ್ದೇ ಇರ್ತಾರಂತೆ. ಈ ಲಿಸ್ಟ್ ಹರಿದಾಡ್ತಿದೆ. ಅದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಇದು ಫೇಕೋ ರಿಯಲೋ ಗೊತ್ತಿಲ್ಲ ಅದ್ ನನಗೆ. ಇವ್ರು ಓಟ್ಸ್ ಕನ್ಸಿಡರ್ ಮಾಡ್ತಾರೋ, ಈ ತರ ಎಲ್ಲ ಕ್ಲಾರಿಟಿ ಕೊಡ್ತಿಲ್ವಲ್ಲ ಎಷ್ಟೊಂದು ಬಿಗ್ ಬಾಸ್. ಇದನ್ನೆಲ್ಲ ನೋಡ್ತಿದ್ರೆ ಓಟ್ಸ್ ಕನ್ಸಿಡರ್ ಮಾಡ್ತಿದಾರೋ ಇಲ್ವೋ ಅನ್ನೋದೇ ಪ್ರಶ್ನೆ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಫಿನಾಲೆ ಎಲ್ಲಾದ್ರೂ ಕನ್ಸಿಡರ್ ಮಾಡ್ತಿದ್ಲು ಪ್ರತಿ ಸೀಸನ್. ಈ ಸೀಸನ್ ಅಲ್ಲಿ ಫಿನಾಲೆಗೂ ಕನ್ಸಿಡರ್ ಮಾಡ್ತಾರೋ ಮಾಡಲ್ವೋ ಓಟ್ಸ್ ನ, ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನೋಡೋಣ. ಇವಾಗ ಈ 2 ಲಿಸ್ಟ್ ಲೀಕ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.